ಹಲೋ ವೀಕ್ಷಕರೇ, TV49 ನ್ಯೂಸ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇವತ್ತಿನ ಧರ್ಮ ದೇಗುಲ ದರ್ಶನದಲ್ಲಿ ನಾವು ಹುಕ್ಕೇರಿ ತಾಲೂಕಿನ ಸುಂದರ ನಿಸರ್ಗದ ಮಡಿಲಲ್ಲಿರುವ ನಿರ್ವಾಣೇಶ್ವರ ಬೆಟ್ಟದ ಮೇಲಿರುವ ನಿರ್ವಾಣೇಶ್ವರ ದೇಗುಲದ ಇವತ್ತಿನ ನಾವು ಸುಂದರವಾದಂತಹ ದೇಗುಲದ ದರ್ಶನ ಮಾಡ್ಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಏನೇನಿದೆ, ಸುಂದರವಾದ ನಿಸರ್ಗದ ಮಡಿಲು, ಹಿಂದೆ ಹಿಡ್ಕಲ್ ಡ್ಯಾಮ್ನ ಬಹಳ ಅದ್ಭುತವಾದಂತಹ ಡ್ಯಾಮ್ನ ನೋಟ, ಹಸಿರಿನ ಸಿರಿ, ಬೆಟ್ಟದ ಮೇಲಿರುವ ಬಹಳ ಅದ್ಭುತವಾದಂತಹ ಸುಂದರವಾದಂತಹ ಶ್ರೀ ನಿರ್ವಾಣೇಶ್ವರ ದೇವಾಲಯ, ಇದೆಲ್ಲವನ್ನು ಇವತ್ತಿನ ನಾವು ಒಂದು ಕಾರ್ಯಕ್ರಮದಲ್ಲಿ ನೋಡ್ತೇವೆ. ಎತ್ತರವಾದಂತಹ ಸುಂದರವಾದಂತಹ ಬೆಟ್ಟ, ಹಸಿರಿನ ಮಡಿಲಲ್ಲಿ ಇರುವಂತಹ ಈ ದೇವಾಲಯವನ್ನು ಇವತ್ತು ಎಷ್ಟೇ ಕಷ್ಟ ಆದ್ರೂ ನೋಡೇ ಬಿಡೋಣ. ಬನ್ನಿ ಸ್ನೇಹಿತರೆ, ಬೆಟ್ಟ ಹತ್ಲಿಕ್ಕೆ ಸಾಕಾಗ್ತಾ ಇದೆ, ಆದ್ರೂ ಒಂದು ಕಷ್ಟದ ಹಿಂದೆ ಒಂದು ಸುಂದರವಾದಂತಹ ದೃಶ್ಯ ಇದ್ದೇ ಇರತ್ತೆ. ಬನ್ನಿ ದರ್ಶನ ಮಾಡೋಣ. ಪ್ರಕೃತಿಯ ಮಡಿಲಲ್ಲಿ ಎಂತಹ ಅದ್ಭುತವಾದಂತಹ ದೃಶ್ಯ, ಪ್ರಕೃತಿಯ ಮಡಿಲಲ್ಲಿ ನಿಸರ್ಗದ ಸಿರಿಯಲ್ಲಿ ಅದ್ಭುತವಾದಂತಹ ಡ್ಯಾಮ್ ನ ನೋಟ, ಇಂಥ ದೃಶ್ಯ ನಾನು ಎಲ್ಲೂ ಈವರೆಗೂ ನೋಡ್ಲೇ ಇಲ್ಲ. ಬಹಳ ಅದ್ಭುತವಾದಂತಹ ದೃಶ್ಯ ಈ ಬೆಟ್ಟದ ಮೇಲಿಂದ ಕಾಣಿಸ್ತಾ ಇದೆ. ಅಂತೂ ಬೆಟ್ಟದ ಮೇಲೆ ಹತ್ತಿ ನಿರ್ವಾಣೇಶ್ವರ ದೇವಾಲಯ ತಲುಪ್ತೀವಿ. ಯಾವಾಗ ಇಷ್ಟ ಎಕ್ಸೈಟ್ಮೆಂಟ್ ಆಗಿದೆಯಲ್ಲ, ಯಾವಾಗ ಹೋಗಿ ಗರ್ಭಗುಡಿಯಲ್ಲಿ ದೇವರ ದರ್ಶನ ಮಾಡ್ತೀನಿ ಅಂತ ಅನಿಸ್ತಾ ಇದೆ. ಸುಂದರವಾದ ನಿಸರ್ಗದ ಮಡಿಲಲ್ಲಿ ಅದ್ಭುತವಾದಂತಹ ದೃಶ್ಯ, ಹಿಂದೆ ಘಟಪ್ರಭೆ ಸುಂದರವಾಗಿ ಹಸಿರಿನ ಮಡಿಲಲ್ಲಿ ಕಂಗೊಳಿಸುತ್ತಿರುವ ಅದ್ಭುತವಾದಂತಹ ಹಸಿರು ಸಿರಿ, ವರ್ಣಿಸಲಿಕ್ಕೆ ಶಬ್ದಗಳೇ ಇಲ್ಲ ಸ್ನೇಹಿತರೆ. ಮೇಲೆ ಹತ್ತ ಬಂದಂಗೆ ನೇಚರ್ ದೃಷ್ಟಿ ಎಲ್ಲ ಬಹಳ ಅದ್ಭುತವಾಗಿ ಬದಲಾಗ್ತಾ ಕಾಣಿಸ್ತಾ ಇದೆ ಸ್ನೇಹಿತರೆ. ನೋಡಿ ವೀಕ್ಷಕರೇ, ಇಂಥ ಒಂದು ದೃಶ್ಯ ನೀವೆಲ್ಲೂ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಂಗೀತ ಕಟ್ಟಿ ಅವರ ಒಂದು ಸುಂದರವಾದಂತಹ ಹಾಡು ನನ್ನ ನೆನಪಿಗೆ ಬರ್ತಾ ಇದೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ, ನವಿಲೇ ನಿನ್ನಾಗೆ ಕುಣಿವೆ, ನಿನ್ನಂತೆ ನಲಿವೆ ನವಿಲೇ ನವಿಲೇ. ಈ ನೆಲದ ನೆಲೆಯಲಿ ಮನಸ್ಸು ಕುಣಿಯಲಿ, ನವಿಲೇ ನೀನೇನೆ ನಾನಾಗುವೆ, ಗೆಲುವಾಗಿ ಉಳಿವೆ ನವಿಲೇ 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 ನವಿಲೇ. ಇಲ್ಲಿ ಒಂದು ಬಸವಣ್ಣನ ಮೂರ್ತಿ ಇದೆ. ಬಸವಣ್ಣನಿಗೆ ನಮಸ್ಕಾರ ಮಾಡೋಣ, ಮತ್ತೆ ನೋಡೋಣ ಬನ್ರಿ ಮತ್ತೆ ಇನ್ನು ಏನೇನಿದೆ ಇಲ್ಲಿ. ಇಲ್ಲಿ ಒಂದು ಸುಂದರವಾದಂತಹ ಸಣ್ಣ ದೇವಾಲಯ ಕಾಣಿಸ್ತಾ ಇದೆ. ಗಣೇಶ, ಅದ್ಭುತವಾದಂತಹ ಗಣೇಶನ ಮೂರ್ತಿ. ಶ್ರೀ ಗಣೇಶಾಯ ನಮಃ. ಬನ್ನಿ ಮುಂದೆ ಇನ್ನು ಏನೇನಿದೆ ನೋಡೋಣ. ಪೂರ್ತಿ ಬೆಟ್ಟದ ತುದಿಯ ಮೇಲೆ ನಾವೀಗ ಬಂದಿದ್ದೀವಿ. ಇಲ್ಲಿ ಕೂಡ ಒಂದು ಬಸವಣ್ಣನ ಒಂದು ಮೂರ್ತಿ, ಹಾಗೆ ಇಲ್ಲಿ ಒಂದು ನೆಲಮಾಳಿಗೆಯಲ್ಲಿ ಒಂದು ಮೂರ್ತಿ ಇದೆ, ಒಂದು ಚಿಕ್ಕದಾದ ಒಂದು ಮೂರ್ತಿ ಇದೆ ನೆಲಮಾಳಿಗೆಯಲ್ಲಿ. ಬನ್ನಿ, ಇಲ್ಲಿ ಒಂದು ದೇವಸ್ಥಾನ, ಪುಟ್ಟ ದೇವಸ್ಥಾನಗಳು. ಇಲ್ಲಿ ಲಕ್ಷ್ಮೀ ಮಾತೆ ದೇವಸ್ಥಾನ, ಹಾಗೆ ಇಲ್ಲಿಯೂ ಕೂಡ ಬಸವಣ್ಣ ದೇವರು. ಪ್ರಕೃತಿಯ ಮಡಿಲಲ್ಲಿ ಇಷ್ಟು ಮೇಲೆ ಅವಾಗಿನ ಕಾಲದಾಗ ಹೆಂಗ ಅವ್ರು ಇಲ್ಲಿ ಕಟ್ಟಿರ್ಬೋದು ಅನ್ನೋದು ಒಂದು ಪ್ರಶ್ನೆ ಬರ್ತಾ ಇದೆ ನನಗೆ. ಇಲ್ಲಿ ಒಂದು ಅಗಿಷ್ಟಿಕೆ ಇದೆ, ಬಹುಶಃ ಇಲ್ಲಿ ಹೋಮ ಹವನ ಮಾಡ್ತಾರಂತ ಕಾಣಿಸ್ತತಿ. ಆಮೇಲೆ ಇಲ್ಲಿ ಒಂದು ಸ್ಟೇಜ್ ತರ ಮಾಡಿದಾರ, ಬಹುಶಃ ಇಲ್ಲಿ ಏನಾದ್ರು ಪ್ರೋಗ್ರಾಮ್ಗಳು, ದೇವರ ಭಜನೆಗಳು ಏನಾದ್ರು ಇಲ್ಲಿ ಉತ್ಸವದಲ್ಲಿ ನಡಿಬಹುದು ಅಂತ ನನ್ನ ಒಂದು ಅನಿಸಿಕೆ. ಅದ್ಭುತವಾದಂತಹ ಒಂದು. ಆಮೇಲೆ ಇಲ್ಲಿ ಒಂದು ನಗಾರಿ ಇದೆ, ಬಹುಶಃ ಇದನ್ನ ಉತ್ಸವದಲ್ಲಿ ದೇವರ ಇದರಲ್ಲಿ ನಗಾರಿ ಬಾರಿಸ್ತಾರೆ. ಅದ್ಭುತವಂತ. ಇಲ್ಲಿ ಪರಮೇಶ್ವರ, ಪಾರ್ವತಿ ಹಾಗೂ ಗಣಪನ ಒಂದು ಅದ್ಭುತವಾದಂತಹ ಪೇಂಟಿಂಗ್ ಕೂಡ ಈ ಒಂದು ಗೋಡೆಯ ಮೇಲೆ ಇದೆ. ಅದ್ಭುತವಾದಂತಹ ನಿಸರ್ಗ, ವರ್ಣಿಸಲಿಕ್ಕೆ ಶಬ್ದಗಳೇ ನನ್ನ ಹತ್ರ ಸಾಲ್ತಾ ಇಲ್ಲ. ಇಲ್ಲಿ ಪಾದುಕೆಗಳು ಇವೆ.
ದೇವರ ಪಾದುಕೆಗಳು. ಆಮೇಲೆ ಇದು ಒಂದು ಗುಹೆ ಅಂತ ನನ್ನ ಊಹೆ, ಕಲ್ಲಿನ ಗುಹೆಯಲ್ಲಿಯೇ ಈ ಒಂದು ಗುಡಿ ತರ ಹಬ್ಬ ಮಾಡಿದ್ದಾರೆ. ಒಂದು ಕಲ್ಲಿನ ಗುಹೆ. ಓ, ಇದ್ರ ಹಿಂದೆನೂ ಒಂದು ದೇವಸ್ಥಾನ ಇದೆ. ಓ ನೋಡಿ ವೀಕ್ಷಕರೇ, ಇಲ್ಲಿ ಒಳಗಡೆ ಒಂದು ದೇವಸ್ಥಾನ ಇದೆ, ಗುಹೆಯಲ್ಲಿ, ಗುಹಾಂತರದ ದೇವಾಲಯ ಅಂತ ಹೇಳ್ಬೋದು. ಶಿವನ ಒಂದು ಅದ್ಭುತವಾದಂತಹ ಮೂರ್ತಿ ಇಲ್ಲಿದೆ. ಗುಹಾಂತರ ದೇವಾಲಯ, ಗುಹೆಯಲ್ಲಿ ಅದ್ಭುತವಾದಂತಹ, ಅದು ಗರ್ಭಗುಡಿಯಲ್ಲಿ ಬಂದದ್ದಾಯ್ತು. ಗುಹೆಯಲ್ಲಿ ಇರುವಂತಹ ದೇವಾಲಯ, ಸುಂದರವಾದ ದೇವಾಲಯ. ಒಳಗೆ ಬಂದ್ಮೇಲೆ ಇಷ್ಟು ತಂಪು ಅನಿಸ್ತಾ ಇದೆ, ಬಹಳ ಒಂಥರ ಪೀಸ್ ಆಫ್ ಮೈಂಡ್. ಹಾಗೆ ನೋಡಿ ವೀಕ್ಷಕರೇ, ಶಿವನ ಮೂರ್ತಿ ಇಲ್ಲಿದೆ ಗುಹಾಂತರ ದೇವಾಲಯದಲ್ಲಿ. ಅದ್ಭುತವಾಗಿ ಪೂಜೆ ಕೂಡ ಮಾಡಿದ್ದಾರೆ. ಬಹಳ ಸುಂದರವಾದಂತಹ ವಿಗ್ರಹಗಳು, ಪೂಜೆ, ಹಾಗೆ ಬಹಳ ವೀಕ್ಷಕರೇ, ನಿರ್ವಾಣೇಶ್ವರ ದರ್ಶನ ಪಡೆದ್ರಲ್ಲ, ಇನ್ನೂ ಏನೇನಿದೆ ಇಲ್ಲಿ ಬನ್ನಿ ನೋಡೋಣ. ಹಾಗೆ ಇಲ್ಲಿ ಒಂದು ನಾಗಪ್ಪನ ಚಿತ್ರ, ನಾಗಪ್ಪನ ಒಂದು ವಿಗ್ರಹ ಇದೆ. ಕಲ್ಲಿನ ಒಂದು ಗುಹೆಯಲ್ಲಿ ಈ ಒಂದು ನಿರ್ವಾಣೇಶ್ವರ ದೇವಸ್ಥಾನ, ಅದ್ಭುತವಾದಂತಹ ದೇವಸ್ಥಾನ. ವೀಕ್ಷಕರೇ, ಒಂದ್ ಸರ್ತಿ ಆದ್ರೂ ಈ ಕಡೆ ಬಂದೇ ಹೋಗ್ರಿ ನೀವು. ಬಹಳ ಅದ್ಭುತವಾದ, ನೋಡ್ತಕ್ಕಂತ ಒಂದು ಜಾಗ ಅಂತ ಹೇಳ್ಬೋದು. ಇನ್ನು ಬಹಳಷ್ಟು ಜನರಿಗೆ ಈ ಒಂದು ಸ್ಥಳದ ಬಗ್ಗೆ ಮಾಹಿತಿ ಇಲ್ಲ. ಇವತ್ತು ನೀವು TV49 ಕಡೆಯಿಂದ ಇವತ್ತು ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ಧರ್ಮ ದೇಗುಲ ದರ್ಶನದಲ್ಲಿ. ಇವತ್ತಿನ ದೇಗುಲ ನಿರ್ವಾಣೇಶ್ವರ ಬೆಟ್ಟದ ಮೇಲಿರುವಂತಹ ನಿರ್ವಾಣೇಶ್ವರ ದೇವಸ್ಥಾನ. ನೋಡಿ, ಅದ್ಭುತವಾದಂತಹ ದೃಶ್ಯ, ಕಣ್ಮನ ಸೆಳೆಯುವಂತಹ ಅದ್ಭುತವಾದಂತಹ ದೃಶ್ಯ. ಹಿಂದೆ ಹಿಡಕಲ್ ಡ್ಯಾಮ್ ನ ನೋಟ. ಈಗ ಮಳೆಗಾಲ ಆಗಿರೋದ್ರಿಂದ 10 ಬಾಗಿಲುಗಳು ಕೂಡ ತೆಗ್ದಿದ್ದಾರೆ. ಅದ್ಭುತವಾದಂತ ದೃಶ್ಯ. ಅದರ ಮುಂದೆ ಘಟಪ್ರಭೆ ಮೈ ತುಂಬಿ ಹರಿತಾ ಇದ್ದಾಳೆ. ಅದ್ರ ಪಕ್ಕನೆ ಬಲದಂಡೆ ಕಾಲುವೆ. ಹಾಗೆ ಎಲ್ಲ ಹಸಿರಿನಿಂದ ಎಲ್ಲ ಹೊಲಗಳು, ಎಲ್ಲ ಗದ್ದೆಗಳು ಕಂಗೊಳಿಸ್ತಾ ಇವೆ. ಇಂತಹ ದೃಶ್ಯ ನನ್ನ ಲೈಫಲ್ಲೇ ನಾನು ಎಲ್ಲೂ ನೋಡಿಲ್ಲ. ಹಂಪಿಯಲ್ಲಿ ನೋಡಿದ್ದೆ, ಬಟ್ ಅದಕ್ಕಿಂತ ಇದು ಇವತ್ತು ಈಗ ಮಳೆಗಾಲ ಇರೋದ್ರಿಂದ, ನಮ್ಮ ಡ್ಯಾಮ್ ತುಂಬಿರೋದ್ರಿಂದ ನಮ್ಮ ಬೆಳಗಾವಿ ಜನರಿಗೆ ಈ ಜಾಗ ಬಗ್ಗೆ ಗೊತ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ಭುತವಾದಂತಹ ದೃಶ್ಯ. ವೀಕ್ಷಕರೇ, ಈ ದೇವಸ್ಥಾನ ನೀವು ತಲುಪಬೇಕಾದ್ರೆ ಹಿಡ್ಕಲ್ ಡ್ಯಾಮ್ ಮಾರ್ಗವಾಗಿ ಬಂದು ಗೋಡಗೇರಿ ಮಾರ್ಗವಾಗಿ ನೀವು ಹೋಗುವಾಗ ದಾರಿಯಲ್ಲಿ ಮಧ್ಯದಲ್ಲಿ ನಿರ್ವಾಣೇಶ್ವರ ಬೆಟ್ಟ ಸಿಗತ್ತೆ. ನೀವು ಯಾರನ್ನ ಕೇಳಿದ್ರು ಹೇಳ್ತಾರೆ. ನೀವು ಸ್ವಲ್ಪ ಮೇಲ್ ಹತ್ಕೊಂಡ್ ಬಂದ್ರೆ ನಿಮ್ಗೆ ಈ ದೇವಸ್ಥಾನ ನೋಡ್ಲಿಕ್ಕೆ ಸಿಗ್ತದೆ. ಈ ದೇವಸ್ಥಾನ ಅರಣ್ಯ ಇಲಾಖೆಯ ಒಂದು ಅಂಡರ್ ಬರ್ತದೆ. ಹಾಗಾಗಿ ಇಲ್ಲಿ ಜಾಸ್ತಿ ಜನರು ಯಾರು ಇರುವುದಿಲ್ಲ. ಬಟ್ ಒನ್ಸ್ ಯು ಹ್ಯಾವ್ ಟು ವಿಸಿಟ್ ದಿಸ್ ಪ್ಲೇಸ್. ಬಹಳ ಅದ್ಭುತವಾದಂತಹ ದೃಶ್ಯ. ವೀಕ್ಷಕರೇ, ಇಲ್ಲಿಯ ಸ್ಥಳೀಯರೊಬ್ಬರು ನಮ್ಗೆ ಇಲ್ಲಿ ಮಾತಿಗೆ ಸಿಕ್ಕಿದ್ದಾರೆ. ಇವರಿಂದ ಈ ದೇವಸ್ಥಾನದ ಬಗ್ಗೆ ಇನ್ನೊಂದ್ ಸ್ವಲ್ಪ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ಇಲ್ಲಿ ಜನರು ಇಲ್ಲಿ ನೋಡ್ಲಿಕ್ಕೆ ಬರ್ಬೇಕಾದ್ರ ಯಾವ ಮಾರ್ಗವಾಗಿ ಬರ್ಬೇಕು, ಆಮೇಲೆ ಇಲ್ಲಿ ಬರ್ಬೇಕಾದ್ರೆ ಯಾವ ಸ್ಟಾಪ್ ಅಂತ ಹೇಳ್ಬೇಕು, ಆಮೇಲೆ ಈ ದೇವಸ್ಥಾನದ ಜಾತ್ರೆ ಯಾವಾಗ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಮಾಹಿತಿ ಕೊಟ್ರಿ. ಮೇಡಮ್, ಇದು ಬಂದ್ಬಿಟ್ಟು ನಿರ್ವಾಣೇಶ್ವರ ಮಠ ಅಂತ ಮೇಡಮ್. ಇದು ಗುಡ್ಡದ ಮೇಲೆ ಇದೆ, ಫಾರೆಸ್ಟ್ ಅಲ್ಲಿ ಪೂರ್ವ ಚೆನ್ನಾಗಿದೆ ಮೇಡಮ್. ಇದು ಇಲ್ಲಿ ಬರ್ಬೇಕಾದ್ರೆ ನೀವು ಈ ಕಡೆ ನೇರಾಗಿ 10 ಬೆಳಗಾವಿಯಿಂದ 10 ಬಂದು 10 ಹಿಡಕಲ್ ಡ್ಯಾಮ್, ಹಿಡಕಲ್ಲಿಂದ ಇಲ್ಲಿ
ನಿರ್ವನೇಶ್ವರ ಗುಡ್ಡಕ್ಕೆ ಬರ್ಬೋದು, ಅಥವಾ ನೀವು ಹಿಂಗೆ ನೇರಾಗಿ ಗೋಕಾಕ್ ಫಾಲ್ಸ್, ಗೊರಸಲಗಿ ಫಾಲ್ಸ್ ನೋಡ್ಕೊಂಡು ಈ ದೇವಸ್ಥಾನ ಬರೋದು. ದೇವಸ್ಥಾನದ ವಿಶೇಷತೆ ಏನಂದ್ರೆ ಅಮ್ಮ, ಇದು ಶ್ರಾವಣ ತಿಂಗಳ ಕಡೆ ಸೋಮವಾರ ದಿನ ಜಾತ್ರೆ ಆಗತ್ತೆ, ಭರ್ಜರಿ ಜಾತ್ರೆ ಆಗತ್ತೆ. ಪ್ರತಿ ಸೋಮವಾರ ದಿನ, ಶುಕ್ರವಾರ ದಿನ ಇಲ್ಲಿ ಜನನು ಜಾಸ್ತಿ ಬರ್ತಾರಮ್ಮ ಇಲ್ಲಿ. ಮತ್ತೆ ಇಲ್ಲಿ ಊಟದ ವ್ಯವಸ್ಥೆನೂ ಮಾಡಿರ್ತಾರೆ ಇಲ್ಲಿ. ವಿಶೇಷತೆ ಚಲೋ ಐತ್ರಿ ಮೇಡಮ್. ಇಲ್ಲಿ ಫಾರೆಸ್ಟ್ ಒಳಗೆ ಅದ ರೀ, ಗುಡ್ಡದ ಮೇಲೆ ಚೆನ್ನಾಗಿದೆ ರೀ. ಒಟ್ಟಿನಲ್ಲಿ ಒಂದ್ಸಲ ಬಂದು ಹೋಗುವಂತ ದೇವಸ್ಥಾನ ಇದೆ. ಈ ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು. ಪುಣ್ಯ ಅನ್ಕೊಂತೀನಿ, ನಿರ್ವಾಣೇಶ್ವರ ಬೆಟ್ಟ ಇವತ್ತು ಬಂದು TV49 ನ್ಯೂಸ್ ಕನ್ನಡ ಇವತ್ತು ಎಕ್ಸ್ಪ್ಲೋರ್ ಮಾಡಿದ್ದು ಒಂದು ಸಾರ್ಥಕ ಅಂತ ಅನಿಸ್ತಾ ಇದೆ. ಸ್ನೇಹಿತರೆ, ನೋಡಿದ್ರಲ್ಲ TV49 ನ್ಯೂಸ್ ಕನ್ನಡ ಚಾನೆಲ್ ಅನ್ನ ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಗೆ ನಿಮ್ಮ ಲೈಕ್ ಬಟನ್ ಕೂಡ ಒತ್ತಿರಿ. ಮತ್ತೆ ಮುಂದಿನ ವಾರ ಸಿಗ್ತೀನಿ ಇನ್ನೊಂದು ಧರ್ಮ ದೇಗುಲ ದರ್ಶನದಲ್ಲಿ. ಟೇಕ್ ಕೇರ್, ಬಾಯ್.